ಮಡಿವಾಳದಲ್ಲಿ ಈ ಕೆಂಪು ಉಗ್ರರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕಂತಂದ್ರೆ ಇವರಿಂದ ಸ್ವಇಚ್ಛ ಹೇಳಿಕೆಯನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗೇನೆ ಇವ್ರನ್ನ ಈಗ ಬೇಲ್ ಸಿಗೋಕ್ಕೂ ಮುಂಚೆ ಇವ್ರನ್ನ ಒಂದು ಫೈನಲ್ ರೌಂಡ್ ವಿಚಾರಣೆ ನಡೆಸ್ತಾರೆ. ಹಾಗಾಗಿ ಮಡಿವಾಳದಲ್ಲಿ ಆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಖಾಕಿ ಈ ಕೆಂಪು ಉಗ್ರರಿಗೆ ವಿಚಾರಣೆ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಿಕ್ಕಮಗಳೂರು ಪೊಲೀಸರು ನಕ್ಸಲರ ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಡಿವೈಎಸ್ಪಿ ಅಂಡ್ ಟೀಮ್ ಇವರ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಆಮೇಲೆ ಈ ವಿಚಾರಣಾ ಪ್ರಕ್ರಿಯೆ ಏನಿದೆಯಲ್ಲ ಆ ಇಡೀ ಪ್ರಕ್ರಿಯೆ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಆಗಿದೆ. ಯಾವ ರೀತಿಯಲ್ಲಿ ಇವರ ವಿಚಾರಣೆ ನಡೀತು ಅನ್ನೋಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ಮಡಿವಾಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಇವ್ರನ್ನ ಈಗ ಪ್ರಕ್ರಿಯೆ ಹೇಗೆ, ಈಗ ಶರಣಾಗತಿ ಅಂತ ಅಂದ ತಕ್ಷಣ ಈ ಪ್ರಕ್ರಿಯೆ ಹೇಗಿರುತ್ತೆ, ಕಾನೂನಿನ ವಿಚಾರಣೆ ಪ್ರಾಸೆಸ್ ಯಾವ ರೀತಿನಲ್ಲಿರುತ್ತೆ, ಇವ್ರ ಮೇಲಿರೋ ಕೇಸ್ಗಳೆಲ್ಲ ಏನಾಗ್ತವೆ, ಈಗ ಇವ್ರನ್ನ ಟೆಕ್ನಿಕಲ್ ಸೆಲ್ಲಲ್ಲಿ ಕೂರಿಸ್ಕೊಂಡು ಯಾವ ಥರ ವಿಚಾರಣೆ ಮಾಡ್ತಿದ್ದಾರೆ, ಆಮೇಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಅಲ್ಲೇನಾಗುತ್ತೆ, ಇವ್ರಿಗೆ ಜಾಮೀನು ಸಿಗುವಂಥದ್ದು ಯಾವ ರೀತಿಯಲ್ಲಿ, ಆನ್ ವಾಟ್ ಗ್ರೌಂಡ್ಸ್, ಇದೆಲ್ಲ ಡೀಟೇಲ್ಸ್ ಕೊಡೋದಾದ್ರೆ. ಶ್ರೀಲಕ್ಷ್ಮಿ, ಏನು 6 ಜನ ನಕ್ಸಲರು ನೆನ್ನೆ ಶರಣಾಗಿದ್ರು, ಅವರ ಒಂದು ವಿಚಾರಣೆ ಈಗ ಮಡಿವಾಳ ಇಂಟ್ರಾಗೇಷನ್ ಸೆಲ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಚಿಕ್ಕಮಗಳೂರಿನಿಂದ ಬಂದಿರತಕ್ಕಂಥ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ಅವರ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಬಹಳ ಪ್ರಮುಖವಾದಂಥ ಘಟ್ಟ. ಯಾಕಂತಂದರೆ ಯಾವುದೇ ನಕ್ಸಲೈಟ್ ಬಂದು ಸರೆಂಡರ್ ಆದಾಗ ಅವರ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸ್ಕೊಳ್ಳುವ ಒಂದು ಪ್ರಕ್ರಿಯೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಏನು ನೆಕ್ಸ್ಟು ಅವರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖಾ ಏಜೆನ್ಸಿಗಳಿಗೆ ಇವ್ರು ನೀಡಿರ್ತಕ್ಕಂಥ ಸ್ವಇಚ್ಛಾ ಹೇಳಿಕೆಯಲ್ಲಿ ಪ್ರತಿಯೊಂದು ಅಂಶವೂ ಇರಬೇಕು. ಒಂದು ವೇಳೆ ಇವ್ರು ನೀಡಿರ್ತಕ್ಕಂಥ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೆಲವು ಅಂಶಗಳಿರಲ್ಲ, ಅದು ಹೊರತುಪಡಿಸಿ ತನಿಖಾ ಸಂಸ್ಥೆಗಳು ಬೇರೆ ಡೇಟಾ ಇದೆ ಮತ್ತು ಬೇರೆ ಮಾಹಿತಿ ಇದೆ, ಇವರು ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾದರೆ ಇವರ ಶರಣಾಗತಿಯನ್ನು ರದ್ದು ಮಾಡಬಹುದಾದಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಡೀಟೇಲ್ಡ್ ಆಗಿ ಒಂದು ಅವರ ಶರಣಾಗತಿಯ ಬಗ್ಗೆ ಸ್ವಇಚ್ಛಾ ಹೇಳಿಕೆಯನ್ನು ಸದ್ಯಕ್ಕೆ ಡಿವೈಎಸ್ಪಿ ತಂಡ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು. ಇದಾದ ಬಳಿಕ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಏನು ಒಂದು ಶರಣಾಗತಿ ಹೇಳಿಕೆಯನ್ನು ದಾಖಲಿಸಿಕೊಂಡು ಅದನ್ನು ರಾಜ್ಯ ನಕ್ಸಲರ ಶರಣಾಗತಿ ತಂಡ ಸರ್ಕಾರಕ್ಕೆ ರವಾನೆ ಮಾಡುತ್ತೆ. ಅದು ಉಳಿದ ಭಾಗವಾಗಿ ಯಾವೆಲ್ಲ ಠಾಣೆಗಳಲ್ಲಿ ಅಥವಾ ಯಾವೆಲ್ಲ ತನಿಖಾ ತಂಡಗಳಲ್ಲಿ ಇವ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿದ್ದಾವೆ ಅವರು ಕೋರ್ಟ್ ಮುಖಾಂತರ ಇವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಲಾಗುತ್ತೆ. ಜೊತೆಗೆ ಈಗಾಗಲೇ ಪ್ಯಾಕೇಜಲ್ಲಿ ಸರ್ಕಾರ ಕೊಟ್ಟಿರೋ ಆಶ್ವಾಸನೆಯಂತೆ ಇವ್ರ ಮೇಲೆ ಇರ್ತಕ್ಕಂಥ ಪ್ರಕರಣಗಳನ್ನು ತೊಡೆದು ಹಾಕೋದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಸರ್ಕಾರ ಹೇಳಿರ್ತಕ್ಕಂಥದ್ದು. ಅದರ ಭಾಗವಾಗಿ ಒಂದಷ್ಟು ಪ್ರಕರಣಗಳನ್ನು, ಅಂದರೆ ಸೀರಿಯಸ್ ಅಫೆನ್ಸ್ ಯಾವುದಿರಲ್ಲ, ಕೊಲೆ ಮತ್ತು ರಾಬ್ರಿ ಮುಂತಾದ ಪ್ರಕರಣಗಳು ಏನಾದರೂ ಇಲ್ಲ ಅಂತಂದರೆ, ಸಣ್ಣ ಪುಟ್ಟ ಅಪರಾಧಗಳಾದರೆ ಅವನ್ನ ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಅದನ್ನು ನ್ಯಾಯಾಲಯದ ಪ್ರಕ್ರಿಯೆಗಳ ಮುಖಾಂತರ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರೀಯ ತನಿಖಾ ದಳಗಳಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೂ ಸಹ ಸರ್ಕಾರದ ಪರವಾಗಿ ಮನವಿಯನ್ನು ಮಾಡ್ಬೋದು. ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು ಆಯಾ ತನಿಖಾ ಸಂಸ್ಥೆಗಳು, ಆಯಾ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಆಗಿರುತ್ತೆ. ಇದು ಬಿಟ್ಟರೆ ಇನ್ನೆಲ್ಲವೂ ಏನು ಒಂದು ರಾಜ್ಯ ಸರ್ಕಾರದಿಂದ ಇವ್ರಿಗೆ ಬದುಕಲಿಕ್ಕೆ ಏನು ಅವಕಾಶಗಳು ಬೇಕೋ ಅದನ್ನು ಕೊಡಲಾಗುತ್ತೆ. ಆದರೆ ಕಾನೂನು ಪ್ರಕ್ರಿಯೆಗಳೇನಿದ್ದಾವೆ ಅವುಗಳು ಕೋರ್ಟ್ನಲ್ಲೇ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಚಕ್ರ ಕೆಂಪು ಉಗ್ರರು ಶರಣಾಗ್ತಾ ಇದ್ದ ಹಾಗೇನೆ ಅವರ ಖಾತೆಗೆ 3 ಲಕ್ಷ ರೂಪಾಯಿಗಳನ್ನ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲ್ ಪ್ಯಾಕೇಜ್ನ ಮೊದಲ ಕಂತು 3 ಲಕ್ಷ ರೂಪಾಯಿ ಡಿಸಿ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಎ ಮತ್ತು ಬಿ ಕ್ಯಾಟಗರಿಯಲ್ಲಿ 6 ಜನ ಕೆಂಪು ಉಗ್ರರು ಶರಣಾಗತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಖಾತೆಗೆ ಏನು ಪರಿಹಾರ ಧನವನ್ನು ಅನೌನ್ಸ್ ಮಾಡಲಾಗಿತ್ತು, ಅದನ್ನು ಹಾಕಲಾಗಿದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಎ ಕ್ಯಾಟಗರಿ ನಕ್ಸಲರು, ಇವ್ರುಗಳಿಗೆ 3 ಲಕ್ಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ವಸಂತ, ಕೇರಳದ ಜೀಶಾ ಬಿ ಕ್ಯಾಟಗರಿಯ ನಕ್ಸಲರು. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ, ಡಿಸಿಎಂ, ಗೃಹ ಸಚಿವರ ಮುಂದೆ ಇವರು ಶರಣಾದ್ರು. ಪರಿಹಾರ ಧನವನ್ನು ಕೊಡಲಾಗುತ್ತೆ ಶರಣಾದ್ರೆ ಅಂತ. ನಕ್ಸಲಿಸಂ ನಿರ್ಮೂಲನೆಯ ಉದ್ದೇಶದಿಂದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ. ಮೊದಲ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ರೂಪಾಯಿಗಳನ್ನು ಇವರ ಖಾತೆಗೆ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. ಡಿಸಿ ಅವರು ಇವ್ರಿಗೆ ಕೊಟ್ಟಿದ್ದಾರಾ, ಹಸ್ತಾಂತರ ಆಗಿದೆಯಾ? ಓಕೆ, ನೋಡ್ತಾ ಇದ್ದೀರಿ, ಸಿದ್ದರಾಮಯ್ಯ ಪರಿಹಾರ ವಿತರಣೆ ಮಾಡಿದಂತಹ ಒಂದು ದೃಶ್ಯ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಪರಿಹಾರ ಸಿಕ್ಕಿದೆಯಾ?
ಕೆಂಪು ಉಗ್ರರಿಗೆ 1 2 ಇನ್ನು ಉಗ್ರರು ಅಂತ ಹೇಳ್ಬಾರ್ದು, ಅವ್ರು ಶರಣಾಗತಿ ಆದ್ಮೇಲೆ ಅವ್ರು ಪರಿವರ್ತಿತರಾಗಬೇಕು, ಸಾಮಾನ್ಯ ನಾಗರಿಕರಾಗಬೇಕು. ಎರಡನೇದಾಗಿ ಇವರಿಂದ ಪ್ರೇರಿತರಾಗಿ ಇನ್ನಷ್ಟು ಮಂದಿ ಉಗ್ರರು ಸಹಜ ಜೀವನಕ್ಕೆ ಮರಳುವಂತ ಸಾಧ್ಯತೆಗಳಿದೆಯಾ? ಇದೇನಾದ್ರೂ ಸರಿಯಾಗಿ ವರ್ಕೌಟ್ ಆಗತ್ತಾ ಸರ್ಕಾರದ ಈ ಯೋಜನೆ? ಚೇತನ್, ಶ್ರೀಲಕ್ಷ್ಮಿ, ಏನು ಒಂದು ಪ್ರಮುಖವಾಗಿದ್ದಂತ ಆರೋಪ ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಸರಿಯಾಗಿ ನೀಡಲ್ಲ ಅನ್ನುವಂತ ಆರೋಪ ಕೂಡ ಇತ್ತು. ಈ ಹಿಂದೆ ಏನು ಶರಣಾಗತಂತ ಮಾಜಿ ನಕ್ಸಲರು ಕೂಡ ಈ ಆರೋಪವನ್ನು ಕೂಡ ಮಾಡಿದ್ರು. ಇದರಲ್ಲಿ ಒಂದು ಶರಣಾಗತಿಗೆ ಮುನ್ನ ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ರು. ಏನು 6 ಮಂದಿ ನಕ್ಸಲರು ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಕೊಡಬೇಕು ಮತ್ತೆ ಸರಿಯಾದ ಸಮಯದಲ್ಲಿ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅದಕ್ಕೆ ಏನು ಶರಣಾಗತಿ ಟೀಮ್ ಏನು ಹೋಗಿತ್ತು ಅದನ್ನ ಒಪ್ಕೊಂಡಿತ್ತು ಮತ್ತೆ ಸಿಎಂ ಜೊತೆ ಮಾತನಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರು. ಮತ್ತೆ ಮುಖ್ಯ ಕಾರ್ಯದರ್ಶಿ ಜೊತೆ ಒಂದು ಸುತ್ತಿನ ಸಭೆ ಕೂಡ ನಡೆದಿತ್ತು. ನಿನ್ನೆ ಒಂದು 6 ಮಂದಿ ನಕ್ಸಲರು ಕೂಡ ಶರಣಾಗಿದ್ದಾರೆ. ಅದರಲ್ಲಿ 4 ಏನು ಎ ಕ್ಯಾಟಗರಿಲಿ ಬರ್ತಾರೆ, ಅಂದ್ರೆ ಅವರು ಕರ್ನಾಟಕದ ಮೂಲದವರು. ಅವ್ರು 4 ಎ ಕ್ಯಾಟಗರಿ ಅಂತ ಡಿವೈಡ್ ಮಾಡಲಾಗಿದೆ. ಇನ್ನು ಬಿ ಕ್ಯಾಟಗರಿಲಿ ಏನು ಕೇರಳ ಮತ್ತೆ ತಮಿಳುನಾಡು ಮೂಲದ ಜೀಶಾ ಮತ್ತೆ ವಸಂತ್ ಏನಿದ್ದಾರೆ ಅವ್ರನ್ನ ಬಿ ಕ್ಯಾಟಗರಿಲಿ ಮಾಡಲಾಗಿದೆ. ಎ ಕ್ಯಾಟಗರಿ ಅವರಿಗೆ ಸುಮಾರು 8 ಲಕ್ಷ ಹಣ ಮತ್ತೆ ಬಿ ಕ್ಯಾಟಗರಿ ಅವರಿಗೆ 4.5 ಲಕ್ಷ ಹಣ ಅಂತೇಳಿ ಈಗಾಗಲೇ ಸರ್ಕಾರ ಒಂದು ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದೆ. ಇದರಲ್ಲಿ ಮೊದಲ ಕಂತಿನ ಹಣ ಈಗ ಜಿಲ್ಲಾಧಿಕಾರಿ ಅವರ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸರ್ಕಾರದಿಂದ ಮೊದಲ ಕಂತು ಏನು 3 ಲಕ್ಷ ಇದೆ ಅದನ್ನ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಯಿಂದ ಏನು ನಕ್ಸಲರಿಗೆ ಏನು ಹಣ ಕೊಡಬೇಕು, ಈಗ ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಮೇಲೆ ಅವ್ರನ್ನೊಂದು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ಏನ್ ಪ್ರೋಸೆಸ್ ಆಗುತ್ತೆ ಅಂತ ನೋಡ್ಬೇಕು. ನಕ್ಸಲರು ಒಂದು ಬೇಲ್ ಮೇಲೆ ಬಂದ ನಂತರ ಕೊಡ್ತಾರ ಅಥವಾ ಅವರ ಕುಟುಂಬಸ್ಥರಿಗೆ ಹೋಗಿ ಹಸ್ತಾಂತರವನ್ನ ಜಿಲ್ಲಾಧಿಕಾರಿ ಮಾಡ್ತಾರ ಅನ್ನೋಂಥದ್ದು ಇನ್ನೂ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಈ ಒಂದು ಪ್ಯಾಕೇಜ್ ಅನ್ನ ಮೊದಲೇ ಘೋಷಣೆ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಮಾಹಿತಿ ಇರುವಂತದ್ದು 2 ನಕ್ಸಲರು ಮಾತ್ರ ಇಲ್ಲಿಂದ ಅಂದ್ರೆ ಶರಣಾಗತಿಗೆ ಒಪ್ಪಿಲ್ಲ ಅನ್ನೋಂಥ ಮಾಹಿತಿಯನ್ನ ನಿನ್ನೆ ಕೂಡ ಏನು ಶರಣಾಗತಿ ಟೀಮ್ ಹೇಳಿದ್ದಾರೆ. ಅಂದ್ರೆ 2 ಮಾತ್ರ ನಮ್ಮ ಒಂದು ಮನವೊಲಿಸಲಿಕ್ಕೆ ಯಶಸ್ವಿಯಾಗಿಲ್ಲ, ಮುಂದಿನ ಹಂತದಲ್ಲಿ ನೋಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಪ್ಯಾಕೇಜ್ ಎಲ್ಲಾದ್ರೂ ಸರಿಯಾಗಿ ಅವರಿಗೆ ತಲುಪಿದ್ರೆ ಇನ್ನಿಬ್ರು ಏನು ನಕ್ಸಲರು ಅಂತ ಏನಿದ್ದಾರೆ ಅವರು ಕೂಡ ಶರಣಾಗತಿಯ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಪದ್ಮಶಾಲಿ ಡೀಟೇಲ್ಸ್ಗಾಗಿ. ಮಡಿವಾಳದಲ್ಲಿ ಈ ಕೆಂಪು ಉಗ್ರರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕಂತಂದ್ರೆ ಇವರಿಂದ ಸ್ವಇಚ್ಛಾ ಹೇಳಿಕೆಯನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗೇನೆ ಇವ್ರನ್ನ ಈಗ ಬೇಲ್ ಸಿಗೋಕ್ಕೂ ಮುಂಚೆ ಇವ್ರನ್ನ ಒಂದು ಫೈನಲ್ ರೌಂಡ್ ವಿಚಾರಣೆ ನಡೆಸ್ತಾರೆ. ಹಾಗಾಗಿ ಮಡಿವಾಳದಲ್ಲಿ ಆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಖಾಕಿ ಈ ಕೆಂಪು ಉಗ್ರರಿಗೆ ವಿಚಾರಣೆ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಿಕ್ಕಮಗಳೂರು ಪೊಲೀಸರು ನಕ್ಸಲರ ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಡಿವೈಎಸ್ಪಿ ಅಂಡ್ ಟೀಮ್ ಇವರ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಆಮೇಲೆ ಈ ವಿಚಾರಣಾ ಪ್ರಕ್ರಿಯೆ ಏನಿದೆಯಲ್ಲ ಆ ಇಡೀ ಪ್ರಕ್ರಿಯೆ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಆಗಿದೆ. ಯಾವ ರೀತಿಯಲ್ಲಿ ಇವರ ವಿಚಾರಣೆ ನಡೀತು ಅನ್ನೋಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ.